ನಮಸ್ಕಾರ ಸ್ನೇಹಿತರೆ. ಓಂ ಶ್ರೀ ಮಹಾಲಕ್ಷ್ಮೈ ನಮಃ. ಇಂದಿನ ಸಂಚಿಕೆ ಆರಂಭಿಸುವ ಮೊದಲು ನಿಮ್ಮ ಪ್ರೀತಿಯ ಆರಾಧ್ಯ ದೈವವನ್ನು ಮನದಲ್ಲಿ ನಮಸ್ಕರಿಸಿರಿ. ನಮ್ಮ ಬದುಕು ಒಂದು ವಿಚಿತ್ರವಾದ ಓಟ ಅಲ್ವಾ? ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ನಾವು ಓಡುತ್ತಲೇ ಇರುತ್ತೇವೆ. ಯಾವುದಕ್ಕಾಗಿ? ನೆಮ್ಮದಿ ಮತ್ತು ಹಣಕ್ಕಾಗಿ. ನಾವೆಲ್ಲರೂ ಅಂದುಕೊಳ್ಳುತ್ತೇವೆ, ನಾನು ಇಷ್ಟು ಕಷ್ಟಪಟ್ಟು ದುಡಿತೀನಿ, ಆದರೂ ಕೈಯಲ್ಲಿ ಕಾಸು ನಿಲ್ಲಲ್ಲ, ಸಾಲ ಮುಗಿಲಿಲ್ಲ ಅಂತ. ಆದರೆ ಒಂದು ಕ್ಷಣ ಯೋಚಿಸಿ, ನಮ್ಮ ತಾತ ಅಜ್ಜಿ ಮನೆಯಲ್ಲಿ ಇಂದಿನ ಹಾಗೆ ಲಕ್ಷಾಂತರ ರೂಪಾಯಿ ಸಂಬಳ ಇರಲಿಲ್ಲ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಇರಲಿಲ್ಲ. ಆದರೂ ಅವರ ಬದುಕಿನಲ್ಲಿ ಒಂದು ಕಳೆ ಇತ್ತು, ಅವರ ಮುಖದಲ್ಲಿ ಒಂದು ತೃಪ್ತಿ ಇತ್ತು. ಅವರ ಮನೆಗೆ ಹೋದರೆ ಸಾಕು, ಮನಸ್ಸಿಗೆ ಏನೋ ನೆಮ್ಮದಿ ಸಿಗುತ್ತಿತ್ತು. ಅದು ಹೇಗೆ ಸಾಧ್ಯವಾಯಿತು? ನಾವು ಅಂದುಕೊಂಡ ಹಾಗೆ ಅದು ಬರೀ ಅವರ ಅದೃಷ್ಟವಲ್ಲ, ಅದು ಅವರ ದೈನಂದಿನ ಆಚರಣೆಗಳು. ನೋಡಿ, ಹಣ ಎನ್ನುವುದು ಕೇವಲ ಕಾಗದದ ನೋಟು ಅಲ್ಲ, ಅದೊಂದು ಶಕ್ತಿ, ಅದೊಂದು ಸ್ಪಂದನ. ನಮ್ಮ ಹಿರಿಯರಿಗೆ ಈ ಶಕ್ತಿಯನ್ನು ಹೇಗೆ ನಿಯಂತ್ರಿಸಬೇಕು ಎಂಬ ಗುಟ್ಟು ಗೊತ್ತಿತ್ತು. ಅವರು ಪಾಲಿಸುತ್ತಿದ್ದ ಚಿಕ್ಕ ಚಿಕ್ಕ ನಿಯಮಗಳೇ ಅವರ ಮನೆಯನ್ನು ಶ್ರೀಮಂತವಾಗಿ ಇಟ್ಟಿದ್ದವು. ನಮ್ಮ ಹಿರಿಯರು ಪಾಲಿಸುತ್ತಿದ್ದ ನಿಯಮಗಳನ್ನು ನಾವು ಮೂಢನಂಬಿಕೆ ಅಂತ ಮೂಲೆಗೆ ಎಸೆದೆವು. ಆದರೆ ಆ ನಿಯಮಗಳೇ ನಮ್ಮ ಮನೆಯನ್ನು ಶ್ರೀಮಂತವಾಗಿ ಇಟ್ಟಿದ್ದ ರಕ್ಷಾ ಕವಚಗಳು. ಯಾವಾಗ ನಾವು ಈ ಸರಪಳಿಯನ್ನು ಮುರಿದೇವೋ, ಆಗಲೇ ನಮ್ಮ ಆರ್ಥಿಕ ಸ್ಥಿರತೆಯು ಕದಡಲು ಶುರುವಾಯಿತು. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನೇ ಬದಲಿಸಬಲ್ಲ 5 ಸರಳ ಆದರೆ ಅತ್ಯಂತ ಶಕ್ತಿಯುತವಾದ ಪುರಾತನ ರಹಸ್ಯಗಳನ್ನು ನಾನು ನಿಮಗೆ ತಿಳಿಸುತ್ತೇನೆ. ಇದನ್ನು ನೀವು ಇವತ್ತಿನಿಂದಲೇ ಶುರು ಮಾಡಿ ಬದಲಾವಣೆ ನೋಡಿ. ಮೊದಲನೆಯದಾಗಿ, ನಿಮ್ಮ ಮನೆಯ ಬಾಗಿಲು. ಯಾವುದೇ ಒಂದು ಶಕ್ತಿ ಅಥವಾ ವ್ಯಕ್ತಿ ನಮ್ಮ ಮನೆಗೆ ಬರಬೇಕಾದರೆ ಅದಕ್ಕೆ ಒಂದು ದಾರಿ ಬೇಕು ಅಲ್ವಾ? ಅದೇ ನಮ್ಮ ಮನೆಯ ಮುಖ್ಯ ದ್ವಾರ. ನಮ್ಮ ಶರೀರಕ್ಕೆ ಬಾಯಿ ಎಷ್ಟು ಮುಖ್ಯವೋ, ಮನೆಗೆ ಮುಖ್ಯ ದ್ವಾರ ಅಷ್ಟೇ ಮುಖ್ಯ. ನಾವು ಸೇವಿಸುವ ಆಹಾರ ಬಾಯಿಯ ಮೂಲಕ ದೇಹ ಸೇರುವಂತೆ ಮನೆಗೆ ಬರುವ ಶಕ್ತಿ ಬಾಗಿಲಿನ ಮೂಲಕವೇ ಒಳಬರಬೇಕು. ನಮ್ಮ ಹಿರಿಯರು ಸುಮ್ಮನೆ ಹೇಳಲಿಲ್ಲ, ಬಾಗಿಲು ಗುಡಿಸಿ ರಂಗೋಲಿ ಹಾಕು ಅಂತ. ಹೊಸ್ತಿಲು ಅಂದರೆ ಅದು ಕೇವಲ ಕಟ್ಟಿಗೆಯ ತುಂಡಲ್ಲ, ಅದು ಲಕ್ಷ್ಮೀದೇವಿ ಒಳಗೆ ಬರುವ ದಾರಿ. ನೀವು ಗಮನಿಸಿರಬಹುದು, ಹಳ್ಳಿಗಳಲ್ಲಿ ಇವತ್ತಿಗೂ ಮುಂಜಾನೆ ಎದ್ದು ಬಾಗಿಲಿಗೆ ನೀರು ಹಾಕಿ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾರೆ. ಯಾಕೆ ಗೊತ್ತಾ? ಅರಿಶಿನ ಮತ್ತು ಕುಂಕುಮಕ್ಕೆ ನಕಾರಾತ್ಮಕ ಶಕ್ತಿಯನ್ನು ಮತ್ತು ಕಣ್ಣಿಗೆ ಕಾಣದ ಕ್ರಿಮಿಗಳನ್ನು ತಡೆಯುವ ಶಕ್ತಿ ಇದೆ. ಯಾವಾಗ ನೀವು ಹೊಸ್ತಿಲನ್ನು ಪೂಜಿಸುತ್ತೀರೋ, ಆಗ ನಿಮ್ಮ ಮನೆಗೆ ಬರುವ ಪ್ರತಿಯೊಂದು ಅವಕಾಶವೂ ಪವಿತ್ರವಾಗಿಯೇ ಬರುತ್ತದೆ. ಆದರೆ ಇಂದು ನಾವು ಏನು ಮಾಡುತ್ತಿದ್ದೇವೆ? ಫ್ಲ್ಯಾಟ್ಗಳಲ್ಲಿ ವಾಸಿಸುತ್ತೇವೆ, ಹೊಸ್ತಿಲ ಮೇಲೆ ಡೋರ್ ಮ್ಯಾಟ್ ಹಾಕಿಬಿಡುತ್ತೇವೆ, ಅದರ ಮೇಲೆ ನಿಂತು ಹರಟೆ ಹೊಡಿತೀವಿ. ನೆನಪಿಡಿ, ಹೊಸ್ತಿಲ ಮೇಲೆ ನಿಂತು ಮಾತನಾಡುವುದು ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿಯು ಬರುವ ದಾರಿಯನ್ನು ನಾವೇ ಬಂದ್ ಮಾಡಿದ ಹಾಗೆ. ಆದ್ದರಿಂದ ನಿಮ್ಮ ಮನೆಯ ಬಾಗಿಲು ಸದಾ ಸ್ವಚ್ಛವಾಗಿರಲಿ, ಹೊಸ್ತಿಲು ಪೂಜನೀಯವಾಗಿರಲಿ. ಎರಡನೇ ರಹಸ್ಯ ಸ್ನೇಹಿತರೆ, ಈಗ ನಾವು ಬಾಗಿಲನ್ನು ಶುದ್ಧ ಮಾಡಿ ಧನಾತ್ಮಕ ಶಕ್ತಿಯನ್ನು ಮನೆಗೆ ಆಹ್ವಾನಿಸಿದೆವು. ಆದರೆ ಗಾಳಿಯ ಜೊತೆ ಧೂಳು ಬರುವಂತೆ ಒಳ್ಳೆಯ ಶಕ್ತಿಯ ಜೊತೆ ಕೆಲವೊಮ್ಮೆ ಹೊರಗಿನವರ ದೃಷ್ಟಿ ಕೂಡ ಮನೆಯೊಳಗೆ ಬಂದು ಬಿಡುತ್ತದೆ. ಹಾಗಾದರೆ ಒಳಗೆ ಬಂದ ಈ ನಕಾರಾತ್ಮಕತೆಯನ್ನು ಹೋಗಲಾಡಿಸುವುದು ಹೇಗೆ? ಅದಕ್ಕೆ ನಮ್ಮ ಹಿರಿಯರು ಮಾಡಿರುವ ಅದ್ಭುತ ಪರಿಹಾರವೇ ಉಪ್ಪು. ಪುರಾಣಗಳ ಪ್ರಕಾರ ಸಮುದ್ರ ಮಥನ ನಡೆಯುವಾಗ ಮಹಾಲಕ್ಷ್ಮಿ ಹುಟ್ಟಿದ್ದು ಕ್ಷೀರಸಾಗರದಿಂದ. ಉಪ್ಪು ಹುಟ್ಟಿದ್ದು ಎಲ್ಲಿಂದ? ಅದೇ ಸಮುದ್ರದಿಂದ. ಅಂದರೆ ಉಪ್ಪು ಮಹಾಲಕ್ಷ್ಮಿಯ ಒಡಹುಟ್ಟಿದವಳು ಇದ್ದ ಹಾಗೆ. ಅದಕ್ಕಾಗಿಯೇ ಇಂದಿಗೂ ಕರ್ನಾಟಕದಲ್ಲಿ ಸಂಜೆಯ ಹೊತ್ತು ಯಾರಾದರೂ ಉಪ್ಪು ಕೇಳಿದರೆ ಕೊಡುವುದಿಲ್ಲ, ಮತ್ತು ಉಪ್ಪನ್ನು ಕೈಯಿಂದ ಕೈಗೆ ನೇರವಾಗಿ ಕೊಡುವ ಪದ್ಧತಿ ಇಲ್ಲ. ಇದಕ್ಕೆ ಕಾರಣ, ಉಪ್ಪಿಗೆ ನಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಅದ್ಭುತ ಗುಣವಿದೆ. ಮನೆಯ ಒಳಗೆ ತುಂಬಿರುವ ಜಗಳ ಅಥವಾ ಹಣದ ತೊಂದರೆ ಅಥವಾ ಆಲಸ್ಯ ಹೊರಗೆ ಹಾಕಲು ವಾರಕ್ಕೆ ಒಮ್ಮೆಯಾದರೂ, ವಿಶೇಷವಾಗಿ ಮಂಗಳವಾರ ಅಥವಾ ಶುಕ್ರವಾರ, ನೀವು ಮನೆ ಒರೆಸುವ ನೀರಿಗೆ ಒಂದು ಮುಷ್ಟಿ ಕಲ್ಲುಪ್ಪು ಹಾಕಿ ಆ ನೀರಿನಿಂದ ಇಡೀ ಮನೆಯನ್ನು ಒರೆಸಿ. ಇದು ನಿಮ್ಮ ಮನೆಯ ವಾತಾವರಣವನ್ನು ಶುದ್ಧ ಮಾಡುತ್ತದೆ. ಯಾವಾಗ ನೀವು ಹೀಗೆ ಮಾಡುತ್ತೀರೋ, ಮನೆಯ ವಾತಾವರಣ ಹಗುರವಾಗುತ್ತದೆ, ಮನಸ್ಸು ಫ್ರೆಶ್ ಆಗುತ್ತದೆ, ದಾರಿದ್ರ್ಯ ಎಂಬುದು ಆಚೆಗೆ ಹೋಗುತ್ತದೆ. ಮೂರನೇ ರಹಸ್ಯ, ನಾವು ದುಡ್ಡನ್ನು ಹೇಗೆ ನೋಡ್ತೀವಿ ಅನ್ನೋದು. ಒಂದು ಸರಳ ಉದಾಹರಣೆ ಕೊಡ್ತೀನಿ ಕೇಳಿ. ನಿಮ್ಮ ಮನೆಗೆ ಒಬ್ಬರು ಗೆಳೆಯರು ಬರ್ತಾರೆ ಅಂದ್ಕೊಳ್ಳಿ.
ಅವರನ್ನು ನೀವು ಗೌರವದಿಂದ ಕೂರಿಸಿ ಕಾಫಿ ಕೊಟ್ಟು ಚೆನ್ನಾಗಿ ಮಾತನಾಡಿಸಿದರೆ ಅವರು ಮತ್ತೆ ನಿಮ್ಮ ಮನೆಗೆ ಬರ್ತಾರೆ. ಅದೇ ಅವರನ್ನು ನೀವು ಬೈದು ಅಪಮಾನ ಮಾಡಿದರೆ ಅವರು ತಿರುಗಿ ನಿಮ್ಮ ಮನೆ ಕಡೆ ನೋಡ್ತಾರಾ? ಇಲ್ಲ ಅಲ್ವಾ? ಹಣದ ವಿಷಯದಲ್ಲೂ ಅಷ್ಟೇ. ಹಣ ಎಂದರೆ ಮಹಾಲಕ್ಷ್ಮಿ. ಆ ತಾಯಿ ನಮ್ಮ ಬಳಿ ಸ್ಥಿರವಾಗಿ ನಿಲ್ಲಬೇಕು ಅಂದರೆ ನಾವು ಆಕೆಗೆ ತಕ್ಕ ಆಸನವನ್ನು ನೀಡಬೇಕು. ಆದರೆ ನಾವೇನು ಮಾಡ್ತೀವಿ? ನೋಟುಗಳನ್ನು ಚೆಂಡು ಮಾಡಿ ಜೇಬಲ್ಲಿ ತುರುಕ್ತೀವಿ. ಪರ್ಸ್ ತುಂಬ ಹಳೆ ಬಸ್ ಟಿಕೆಟ್, ಚಾಕ್ಲೇಟ್ ಕವರ್, ಹಾಳಾದ ರಸೀದಿಗಳನ್ನು ತುಂಬಿ ಇಡ್ತೀವಿ. ವ್ಯಾಪಾರಿಗಳನ್ನು ನೋಡಿ, ಅವರು ಬೆಳಗ್ಗೆ ಅಂಗಡಿ ತೆಗೆದ ತಕ್ಷಣ ಗಲ್ಲಾಪೆಟ್ಟಿಗೆಗೆ ಪೂಜೆ ಮಾಡ್ತಾರೆ. ಅದಕ್ಕೆ ಅವರ ಹತ್ರ ದುಡ್ಡು ನಿಲ್ಲುತ್ತೆ. ನಿಮ್ಮ ಪರ್ಸ್ ಹೇಗಿರಬೇಕು ಗೊತ್ತಾ? ಅದು ಲಕ್ಷ್ಮಿ ಕೂರುವ ಸಿಂಹಾಸನ. ಅಲ್ಲಿ ನೋಟುಗಳನ್ನು ನೇರವಾಗಿ ಜೋಡಿಸಿಡಿ. ಅನಗತ್ಯ ಕಾಗದಗಳನ್ನು ಇಡಬೇಡಿ. ನೆನಪಿಡಿ, ಹಣವನ್ನು ನಾವು ಎಷ್ಟು ಗೌರವದಿಂದ ಕಾಣುತ್ತೇವೆಯೋ ಅಷ್ಟೇ ಪ್ರೀತಿಯಿಂದ ಅದು ನಮ್ಮ ಬಳಿ ಉಳಿಯುತ್ತದೆ. 4ನೇ ರಹಸ್ಯ, ಅದೇ ಸಂಧ್ಯಾಕಾಲ. ಸೂರ್ಯ ಮುಳುಗುವ ಮತ್ತು ರಾತ್ರಿ ಆರಂಭವಾಗುವ ಆ ಪವಿತ್ರ ಸಮಯ. ಇದನ್ನು ಗೋಧೂಳಿ ಲಗ್ನ ಎಂದು ಕರೆಯುತ್ತಾರೆ. ನಮ್ಮ ಅಜ್ಜಿಯಂದಿರು ಪದೇ ಪದೇ ಹೇಳುತ್ತಿದ್ದರು, ಸಂಜೆ ಆಯಿತು, ದೀಪ ಹಚ್ಚೋ ಹೊತ್ತು, ಮಲಗಬೇಡ, ಊಟ ಮಾಡಬೇಡ ಅಂತ. ಯಾಕೆಂದರೆ ಇದು ಕತ್ತಲೆ ಮತ್ತು ಬೆಳಕಿನ ಸಂಘರ್ಷದ ಸಮಯ. ಪುರಾಣಗಳ ಪ್ರಕಾರ ಇದು ಲಕ್ಷ್ಮೀದೇವಿ ಸಂಚಾರ ಮಾಡುವ ಸಮಯ. ಈ ಹೊತ್ತಿನಲ್ಲಿ ಯಾರು ನಿದ್ರೆ ಮಾಡುತ್ತಾರೋ, ಯಾರು ಕತ್ತಲಲ್ಲಿ ಇರುತ್ತಾರೋ ಅವರ ಮನೆಗೆ ಜ್ಯೇಷ್ಠಾದೇವಿ ಪ್ರವೇಶಿಸ್ತಾರೆ. ಆದರೆ ಇದೇ ಸಮಯದಲ್ಲಿ ಯಾರು ಮುಖ ತೊಳೆದು ಮನೆಯ ದೇವರ ಕೋಣೆಯಲ್ಲಿ ಅಥವಾ ತುಳಸಿ ಕಟ್ಟೆಯ ಮುಂದೆ ಒಂದೇ ಒಂದು ದೀಪ ಹಚ್ಚುತ್ತಾರೋ ಅವರ ಮನೆಗೆ ಒಂದು ದೈವಿಕ ಕವಚ ಪ್ರಾಪ್ತವಾಗುತ್ತದೆ. ದೀಪದ ಜ್ಯೋತಿ ಕೇವಲ ಕತ್ತಲನ್ನು ಓಡಿಸುವುದಲ್ಲ, ಅದು ನಮ್ಮಲ್ಲಿರುವ ಸೋಮಾರಿತನ ಮತ್ತು ಅಜ್ಞಾನವನ್ನು ಸುಟ್ಟು ಹಾಕುತ್ತದೆ. ನಂಬಿ ಸಂಜೆ 6ರಿಂದ 7 ಗಂಟೆಯ ಒಳಗೆ ಮನೆಯಲ್ಲಿ ದೀಪ ಹಚ್ಚಿ ಕೇವಲ 5 ನಿಮಿಷ ಶಾಂತವಾಗಿ ಕುಳಿತುಕೊಳ್ಳಿ. ಆ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಹೊಳೆಯುವ ಹೊಸ ಐಡಿಯಾಗಳು, ಸಿಗುವ ಶಾಂತಿ ಬೇರೆ ಯಾವ ಸಮಯದಲ್ಲೂ ಸಿಗಲ್ಲ. ಇದು ಲಕ್ಷ್ಮಿಯನ್ನು ಸ್ವಾಗತಿಸುವ ಸಮಯ. ಕೊನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾದ ರಹಸ್ಯ, ನಿಮ್ಮ ಅಡುಗೆ ಮನೆ. ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆ ಅಂದರೆ ಅದು ಅಗ್ನಿ ಮೂಲೆ. ಅಲ್ಲಿ ಅನ್ನಪೂರ್ಣೇಶ್ವರಿ ವಾಸ ಮಾಡುತ್ತಾರೆ. ನಮ್ಮ ಇಂದಿನ ಒತ್ತಡದ ಜೀವನದಲ್ಲಿ ರಾತ್ರಿ ಊಟವಾದ ಮೇಲೆ ಬೆಳಗ್ಗೆ ಎದ್ದು ತೊಳೆದ್ರಾಯ್ತು ಎಂದು ಎಂಜಲು ಪಾತ್ರೆಗಳನ್ನು ಸಿಂಕ್ನಲ್ಲಿ ಹಾಗೇ ಬಿಟ್ಟು ಮಲಗುವ ಅಭ್ಯಾಸ ಅನೇಕರಿಗಿದೆ. ಇದು ದೊಡ್ಡ ತಪ್ಪು. ರಾತ್ರಿ ಇಡೀ ಆ ಎಂಜಲು ಪಾತ್ರೆಗಳು ನಕಾರಾತ್ಮಕ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತವೆ. ಬೆಳಗ್ಗೆ ಎದ್ದ ತಕ್ಷಣ ನೀವು ನೋಡೋದು ಆ ಕೊಳಕು ಪಾತ್ರೆಗಳನ್ನು. ದಿನದ ಆರಂಭವೇ ಕಸಿವಿಸಿಯಿಂದ ಆಗತ್ತೆ. ಆ ದಿನ ಹಣಗಳಿಕೆ ಹೇಗೆ ಸಾಧ್ಯ? ಶ್ರೀಮಂತರು ಮತ್ತು ಯಶಸ್ವಿ ವ್ಯಕ್ತಿಗಳನ್ನು ಗಮನಿಸಿ. ಅವರ ಅಡುಗೆ ಮನೆ ರಾತ್ರಿ ಮಲಗುವಾಗ ಕನ್ನಡಿಯ ಹಾಗೆ ಇರುತ್ತೆ. ನೀವು ಮಲಗುವ ಮುನ್ನ ಸಿಂಕ್ ಕ್ಲೀನ್ ಮಾಡಿ, ಒಲೆ ಒರೆಸಿ, ದೇವರಿಗೆ ಮನಸ್ಸಲ್ಲೇ ನಮಸ್ಕರಿಸಿ ಮಲಗಿ. ಮಾರನೇ ದಿನ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಹೋದಾಗ ನಿಮಗೆ ಸಿಗುವ ಆ ಪಾಸಿಟಿವ್ ವೈಬ್ಸ್ ಇದೆಯಲ್ಲ, ಅದು ನಿಮ್ಮ ದಿನವನ್ನೇ ಗೆಲ್ಲುವ ಶಕ್ತಿ ನೀಡುತ್ತೆ. ಅನ್ನಪೂರ್ಣೆಯ ಕೃಪೆ ಇದ್ದರೆ ಧಾನ್ಯಕ್ಕೂ ಧನಕ್ಕೂ ಕೊರತೆ ಬರಲ್ಲ. ನೋಡಿದ್ರ ಸ್ನೇಹಿತರೆ, ಸಿರಿವಂತಿಕೆ ಅಂದರೆ ಲಾಟ್ರಿ ಹೊಡೆಯೋದಲ್ಲ. ಸಿರಿವಂತಿಕೆ ಅಂದರೆ ಶಿಸ್ತು. ಸಿರಿವಂತಿಕೆ ಅಂದರೆ ಸಂಸ್ಕೃತಿ. ಇವತ್ತೇ ಒಂದು ಸಂಕಲ್ಪ ಮಾಡಿ, ಇಂದಿನಿಂದ ನಾನು ಈ ಚಿಕ್ಕ ಬದಲಾವಣೆಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ತೀನಿ ಎಂದು. ನಮ್ಮ ಹಿರಿಯರು ನಮಗಾಗಿ ಬಿಟ್ಟು ಹೋದ ಈ ಜ್ಞಾನದ ಸಂಪತ್ತನ್ನು ನಾವು ಬಳಸಿಕೊಳ್ಳೋಣ. ಮನೆ ಮತ್ತು ಮನ ಬೆಳಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಮಾಹಿತಿಯೊಂದಿಗೆ ಸಿಗೋಣ. ಸ್ನೇಹಿತರೆ, ನಿಮಗೆ ಈ ವಿಷಯ ಇಷ್ಟ ಆಗಿದ್ರೆ ಕಮೆಂಟ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಅಂತ ಬರೀರಿ. ಇದು ನವಯುಗ ಸಾರಥಿ, ಧರ್ಮದ ದಾರಿಯಲ್ಲಿ ಗೆಲುವಿನ ಕಡೆಗೆ. ನಮಸ್ಕಾರ.